ನಾನೀಗ ನಿಮಗೆ 2 ವರ್ಷದ ಹುಡುಗಿ ಫೋಟೋ ಕೊಡ್ತೀನಿ. ನೀವು ಅದನ್ನ ಈಗ ಅವಳಿಗೆ 22 ವಯಸ್ಸಾಗಿರೋವಾಗ ಮಾಡಿಕೊಡ್ಬೇಕು. ಆಗತ್ತಲ್ವಾ? ಆ ಹುಡುಗಿ ಯಾರು, ಆ ಫೋಟೋ ಯಾಕೆ ಬೇಕನ್ನೋದು ನಿಮಗೆ ಬೇಡದೇ ಇರೋ ವಿಷಯ. ನೀವು ಕೇಳಿದಷ್ಟು ಹಣ ನಾನು ಕೊಡ್ತೀನಿ. ನಾನು ಹೇಳಿದ ಕೆಲಸ ಮಾಡಿದ್ರೆ ಅಷ್ಟೇ ಸಾಕು. ಆಮೇಲೆ ಆ ಹುಡುಗಿ ಹೆಗ್ಲ ಮೇಲೆ ಕೈ ಹಾಕಿರೋ ಥರ ಫೋಟೋ ಬೇಕು. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ. ಸ್ವಲ್ಪ ಅರ್ಜೆಂಟ್ ಇದೆ, ಆಮೇಲೆ ನಾನೇ ಬರ್ತೀನಿ. ಅಬ್ಬಾ, ಅನ್ಕೊಂಡಾಗೆ ದೊಡ್ಡಮ್ಮನ ಮನಸ್ಸಲ್ಲಿ ಅನುಮಾನದುಳ ಬಿಟ್ಟಾಯ್ತು. ನಾನು ಸೇಫ್. ನಾನೆಂತ ದಡ್ಡಿ ಆಗ್ಬಿಟ್ಟೆ. ಚಿಕ್ಕ ಹುಡುಗಿ ಮಾತು ನಂಬ್ಕೊಂಡು ಅವಳು ತಾಳಕ್ಕೆ ತಕ್ಕಾಗಿ ನಡ್ಕೊಂಡು ತಪ್ಪು ಮಾಡ್ಬಿಟ್ಟೆ. ಇಲ್ಲ, ನಾನು ತಪ್ಪು ಮಾಡಿಲ್ಲ. ಮಗಳನ್ನ ಹುಡುಕ್ತಾ ಇದ್ದ ತಾಯಿ ಮುಂದೆ ಯಾರೇ ಬಂದು ಹಾಗೆ ಹೇಳಿದ್ರು ಆ ತಾಯಿ ಖಂಡಿತ ಆಸೆ ಪಡ್ತಿದ್ಲು. ನಾನು ಅದನ್ನೇ ಮಾಡಿದ್ದೀನಿ. ಆದ್ರೆ ನನ್ನ ಅಸಹಾಯಕತೆನ ಬಳಸ್ಕೊಂಡು ಅನುಷ್ಕಾ ನನಗೆ ಮೋಸ ಮಾಡಿದಾಳೆ. ಅದಕ್ಕೆ ಅವಳನ್ನ ನಾನು ಯಾವತ್ತಿಗೂ ಕ್ಷಮಿಸೋದಿಲ್ಲ, ಖಂಡಿತ ಕ್ಷಮಿಸೋದಿಲ್ಲ. ಇವಳನ್ನ ಫಾಲೋ ಮಾಡಿದ್ರೆ ನನ್ನ ಮಗಳು ಸಿಗ್ತಾಳೆ ಅಂತ ಅನ್ಕೊಂಡಿದ್ದೆ. ಈಗ ಆ ಆಸೆನೂ ನುಚ್ಚುನೂರಾಗೋಯ್ತು. ಫೋಟೋ ತಗೊಂಡು ಮತ್ತೆ ನನ್ನ ಮುಂದೆ ಬಂದು ನಿಲ್ತಾಳಲ್ಲ, ಆಗಿಟ್ಕೋತೀನಿ ಅವಳಿಗೆ. ಪೂಜೆನ